ಮಳೆಗಾಲಕ್ಕೆ ಬಿಸಿ ಬಿಸಿ ಬೋಂಡ, ಬಿಸಿ ಬಿಸಿ ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನಿಲ್ಲಿ ಬಜ್ಜಿ ಮಾಡಿದ್ದೀನಿ. ಬಾಳೆಕಾಯಿ ಬಜ್ಜಿ ನನ್ನ ಫೇವ್ರೆಟ್ ಇದು. ಸೊ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಇದಕ್ಕೆ ಒಂದು ಬೌಲ್ಗೆ ನಾನು 2 ಸೌಟ್ ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಯಾವ ಸೌಟ್ನಲ್ಲಿ ಕಡಲೆ ಹಸಿಟ್ಟು ಹಾಕೋನೋ ಅದೇ ಸೌಟಲ್ಲಿ ಅರ್ಧದಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಹೋಮ್ ಕಾಳನ್ನು ಬಳಸಿದ್ದೀನಿ. ಹಾಗೆ ಒಂದು 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಹಾಗೆ ಖಾರದ ಪುಡಿಯನ್ನು ಹಾಕಿದ್ದೀನಿ ಮತ್ತು ಚಿಟಿಕೆ ಸೋಡಾವನ್ನು ಹಾಕಿದ್ದೀನಿ. ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಒಂದೊಳ್ಳೆ ಕ್ರಿಸ್ಪಿ ಸಿಗುತ್ತೆ. ಮತ್ತು ತುಂಬ ತೆಳುವಾಗಿಯೂ ಕೂಡ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಬೇಡ. ಒಂದು ಮೀಡಿಯಮ್ ಹಂತದಲ್ಲಿ ಇರಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ. ಸೊ ನಾನೀಗ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಇದೆ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ನಾನು ಬಾಳೆಕಾಯನ್ನು ನೀಟಾಗಿ ಚಾಪ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನೀಟಾಗಿ ಚಾಪ್ ಮಾಡ್ಕೋತೀನಿ. ಸಿಪ್ಪೆ ಎಲ್ಲ ಈ ರೀತಿ ತೆಗೆದ ನಂತರ ನಾನು ಇದನ್ನು 2 ಭಾಗವಾಗಿ ಮಾಡಿಕೊಂಡು ಅದನ್ನು ಈ ರೀತಿ ಒಂದು ಮೀಡಿಯಮ್ ಸೈಜ್ನಲ್ಲಿ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಉದ್ದುದ್ದಾಗಿ ಬೇಕಂದ್ರೂ ಕೂಡ ಕಟ್ ಮಾಡ್ಬೋದು. ನಾನು ಇನ್ನೊಂದು ಬ್ಯಾಚಲ್ಲಿ ಮಾಡಬೇಕಾದ್ರೆ ಉದ್ದುದ್ದಾಗಿಯೇ ಕಟ್ ಮಾಡಿದ್ದೆ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ನೀರು, ಒಳ್ಳೆ ನೀರಿಗೆ ಸ್ವಲ್ಪ ಸಾಲ್ಟನ್ನು ಹಾಕಿ ಅದರೊಳಗೆ ಈ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಎಲ್ಲ ಬಾಳೆಕಾಯನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಆ ಉಪ್ಪಿನ ಅಂಶವನ್ನು ಹೀರ್ಕೊಳ್ಳುತ್ತೆ. ಹಾಗೆ ಬಾಳೆಕಾಯಿಗಳು ಕಪ್ಪಾಗೋದಿಲ್ಲ. ಸೊ ಕಟ್ ಮಾಡಿ ಹಾಗೆ ಬಿಟ್ಟರೆ ಸ್ವಲ್ಪ ಹೊತ್ತಾದಮೇಲೆ ಬಾಳೆಕಾಯಿ ಅದು ಕಪ್ಪಾಗುತ್ತೆ. ಸೊ ಈ ರೀತಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನಾನು ಈ ರೀತಿ ಒಂದು ಲೋಟಕ್ಕೆ ನಾನೀಗೇನು ಕಲಸಿಟ್ಕೊಂಡಿದ್ನೋ ಆ ಕಡಲೆ ಹಸಿಟ್ಟನ್ನು ಹಾಕಿದ್ದೀನಿ. ಹಾಗೆ ಹಾಕಿ ಇದನ್ನು ಒಂದೊಂದಾಗಿ ಡಿಪ್ ಮಾಡಿ ಈ ರೀತಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ, ಮೇಲ್ಗಡೆ ಎಲ್ಲ ಸಾಫ್ಟಾಗಿದೆ. ಹಾಗೆ ಗರಿ ಗರಿನೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಒಂದು ಸರಿ ನೀವು ಬಜ್ಜಿ ಮಾಡಿ ನೋಡಿ, ಒಳ್ಳೆ ರುಚಿಯಾದಂತಹ ಬಜ್ಜಿ ಆಗುತ್ತೆ. ಈ ರೀತಿ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಕಾಯಿ ಬಜ್ಜಿಗಳು. ಈ ರೀತಿ ಮಾಡಿ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಚೂರು ಜೀರಿಗೆ, ಸ್ವಲ್ಪ ಹುರ್ಗಡ್ಲೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಪೇಸ್ಟ್ ಥರ ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆ ಚಟ್ನಿ ಆಗುತ್ತೆ. ಆ ರೀತಿ ಗ್ರೀನ್ ಚಟ್ನಿ ಮಾಡಿ ಇದರಲ್ಲಿ ಡಿಪ್ ಮಾಡಿ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಮಾಡಿದ್ದೀನಿ, ಬಟ್ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಈ ರೀತಿ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.